ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರಾಹುಲ್ ಗಾಂಧಿ ಆ ಮನುಷ್ಯ ಸ್ಟೇಟ್ಮೆಂಟ್ ಕೊಡೋದು, ಆಮೇಲೆ ಅದನ್ನು ವಾಪಸ್ ತೊಗೊಳ್ಳೋದು, ಅದಕ್ಕೆ ಸಾರಿ ಕೇಳೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಪೊಲಿಟಿಕಲ್ ರ್ಯಾಲಿಗಳ ಒಂದು ಜೋಶಲ್ಲಿ ರಾಹುಲ್ ಗಾಂಧಿ ಏನೇನೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತ ಈ ದೇಶ ನೋಡಿದೆ. ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಏನಕ್ಕೆ ಅಂತಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇತ್ತೀಚೆಗೆ ಸಾವರ್ಕರ್ ಅವರ ಬಗ್ಗೆ. ವೀರ ಸಾವರ್ಕರ್ ಅವರು ವೀರ ಅಲ್ಲ, ಅವರು ಬ್ರಿಟಿಷರ ಜೊತೆಗೆ ಕೆಲಸ ಮಾಡ್ತಾಯಿದ್ರು, ಬ್ರಿಟಿಷರ ಹತ್ರ ಅವ್ರು ಕ್ಷಮೆ ಕೇಳಿದರು, ಅವ್ರ ಹತ್ರ ಪಿಂಚಣಿ ತೊಗೊಂಡಿದ್ರು ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು, ಅಂದರೆ ಯಾವುದೋ ಒಂದು ವರ್ಗವನ್ನು, ಸಾವರ್ಕರ್ ಅವರನ್ನು ವಿರೋಧಿಸುವ ಒಂದು ವರ್ಗ ಏನಿದೆ ಅವರನ್ನು ಮೆಚ್ಚಿಸುವ ಸಲುವಾಗಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಏನಾಯಿತು, ಒಂದು ಕೇಸ್ ಫೈಲ್ ಆಯಿತು, ಕೋರ್ಟ್ ತನಕ ಹೋಯ್ತು. ಏನಾಗಲ್ಲ ಅಂದ್ಕೊಂಡು ಆರಾಮಾಗಿದ್ದರು. ಬಟ್ ನಿನ್ನೆ ಸಿಂಘ್ವಿ, ಅಭಿಷೇಕ್ ಸಿಂಘ್ವಿನ ಏನೋ ಅವ್ರ ಕೋರ್ಟು, ಅವ್ರ ಲಾಯರ್ ಅವರು ಇವ್ರ ಪರವಾಗಿ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರು. ಏನು ಅನ್ಕೊಂಡಿದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರರನ್ನು? ನಿಮಗೆ ಇತಿಹಾಸ ಗೊತ್ತಿದೆಯಾ? ಭೂಗೋಳ ಗೊತ್ತಿದೆಯಾ? ಏನು ಗೊತ್ತಿಲ್ಲದೆ ತಮ್ಮ ಪೊಲಿಟಿಕಲ್ ಅಜೆಂಡಾಗಳಿಗೋಸ್ಕರ ಒಬ್ಬ ಸ್ವತಂತ್ರ ಹೋರಾಟಗಾರನ ಹೆಸರನ್ನು ಹೀಗೆಲ್ಲ ಬಳಸಿಕೊಳ್ಳೋದು ಸರಿಯಲ್ಲ. ಇನ್ನು ಮುಂದೆ ಇಂಥದ್ದೇ ಮುಂದುವರಿದರೆ ಸುಮೋಟೋ ಅಂದರೆ ಕೋರ್ಟ್ ತಾನಾಗಿಯೇ ಕೇಸನ್ನು ದಾಖಲಿಸಿ ಏನು ಮಾಡಬೇಕು ಅದನ್ನು ಮಾಡುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಒಂದಿಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಮಹಾತ್ಮ ಗಾಂಧೀಜಿಯವರು ಸಹಿತ ಬ್ರಿಟಿಷರಿಗೆ ಪತ್ರ ಬರೀಬೇಕಾದ್ರೆ ಇಂತಿ ನಿಮ್ಮ ಸೇವಕ ಅಂತ ಬರಿತಾ ಇದ್ರು. ಹಾಗಂತ ಬ್ರಿಟಿಷರಿಗೆ ಸೇವೆ ಮಾಡ್ತಿದ್ರು ಅಂತ ಅಲ್ಲ ಮಹಾತ್ಮ ಗಾಂಧಿಯವರು. ಅರ್ಥಕ್ಕೆ ಅರ್ಥ, ಅಂದರೆ ಶಬ್ದಕ್ಕೆ ಶಬ್ದ ಅರ್ಥ ಹುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದು ಹಂಗಲ್ಲ ಅನ್ನೋದನ್ನು. ಅಟ್ ದ ಸೇಮ್ ಟೈಮ್ ನಿಮ್ಮ ಅಜ್ಜಿ ಅಂದರೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಸಾವರ್ಕರ್ ಅವರನ್ನ ಮೆಚ್ಚಿ ಅವರ ಪರವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡಲಿಕ್ಕೆ ಹೇಳಿದರು, ಅವ್ರನ್ನ ವೀರ ಅಂತ ಸನ್ಮಾನ ಮಾಡಿದರು. ಅಂತಹ ವೀರ ಸಾವರ್ಕರ್ ಅವರ ಬಗ್ಗೆ, ಅಂತಹ ಸ್ವತಂತ್ರ ಹೋರಾಟಗಾರನ ಬಗ್ಗೆ ನೀವು ಹೇಗೆ ಹೀಗೆ ನಾಲಿಗೆಯನ್ನು ಹರಿಬಿಡ್ತೀರಿ ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಹಿಂದೆಯೂ ರಾಹುಲ್ ಗಾಂಧಿಗೆ ಏನು ಕ್ಷಮೆ ಕೇಳೋದು ದೊಡ್ಡ ವಿಚಾರ ಅಲ್ಲ. ಕ್ಷಮೆ ಕೇಳೋ ವಿಚಾರದಲ್ಲಿ ಅವ್ರದ್ದೇನಿಲ್ಲ, ಅವರು ಹೇಳೋದು ಹೇಳ್ಬಿಡ್ತಾರೆ, ಆಮೇಲೆ ಕೋರ್ಟಿಗೆ ಬಂದು ಕ್ಷಮೆ ಕೇಳಿದ್ದು ಇದೆ. ಕೂನ್ ಕೆ ದಲಾಲ್ ಅಂತ ಮೋದಿ ಅವ್ರಿಗೆ ಹೇಳಿದಾಗ ಕ್ಷಮೆ ಕೇಳಬೇಕಾಗಿ ಬಂತು ಕೋರ್ಟ್ಗೆ. ಆಮೇಲೆ RSSನವರೇ ಮಹಾತ್ಮ ಗಾಂಧಿಯನ್ನು ಕೊಂದಿದ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕೋರ್ಟ್ ಕೇಳ್ತು ಹೆಂಗೆ ಹೇಳಿದೆ ಅಂತ. ಅಲ್ಲಲ್ಲ, RSS ಇನ್ವಾಲ್ವ್ ಆಗಿದ್ದವರು, ಹಾಗಾಗಲ್ಲ ಅಂತಂದಾಗ ಕ್ಷಮೆ ಕೇಳಬೇಕಾಗಿ ಬಂತು. ಮೌತ್ ಕಿ ಸೌದಾಗರ ಚೌಕಿದಾರ್ ಚೋರ್ ಹೇ ಅಂತ ಹೇಳಿ ಒಂದು ದೊಡ್ಡ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರು. ಮೀನಾಕ್ಷಿ ಲೇಖಿ ಹೋಗಿ ಕೇಸ್ ಹಾಕಿದ್ರು. ಕೋರ್ಟಿಗೆ ಬಂದು ತಪ್ಪಾಯಿತು, ಸಾರಿ. ಕೋರ್ಟ್ ಹೇಳತ್ತು ಬೇಷರತ್ ಕ್ಷಮೆ ಕೇಳಬೇಕು ಅಂತ. ಅಂದರೆ ನಾನು ಹೇಳೋದು, ಮಾತಾಡ್ಬಿಡೋದು. ಆಮೇಲೆ ಅಲ್ಲಲ್ಲ, ಪಾರ್ಲಿಮೆಂಟ್ನಲ್ಲೂ ಸಹಿತ ಸಾರಿ ಕೇಳಿದ್ದು ರಾಹುಲ್ ಗಾಂಧಿ ಅವರು ಸಾರಿ ಕೇಳಿರೋದು ಸುಮಾರು ಸಲ ನಾವು ನೋಡಿದ್ದೀವಿ. ಬಟ್ ನಾನು ಹೇಳೋದು, ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿ, ಒಂದು ಪಕ್ಷದ, ರಾಷ್ಟ್ರೀಯ ಪಕ್ಷದ ನಾಯಕನಾಗಿ, ಅಂಥ ಒಂದು ದೊಡ್ಡ ಫ್ಯಾಮಿಲಿಯ ಮಗನಾಗಿ ಹೀಗೆ ಪದೇ ಪದೇ ಬಾಯಿ ಬಿಟ್ಟರೆ ನನಗೇನು ಬರುತ್ತೆ, ಬಾಯಿ ಏನು ಹೊರಡುತ್ತೆ ಅದನ್ನು ಹೇಳ್ತೀನಿ ಅಂದ್ಕೊಂಡು ಹೋಗ್ಬಿಟ್ರೆ, ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ, ವ್ಯವಸ್ಥೆ ಇದೆ. ಇದು ಪೊಲಿಟಿಕಲಿ ಮಾತಾಡ್ತಾ ಇಲ್ಲ ನಾನು. ಯಾರೇ ಆಗಲಿ, ಎನಿ ಪೊಲಿಟಿಷಿಯನ್ ನಾಲಿಗೆಯನ್ನು ಸುಮ್ಮನೆ ಹರಿಬಿಟ್ರೆ ಕೇಸ್ಗಳಾಗೇ ಆಗ್ತವೆ. ನಾನು ಅದನ್ನ ಹೇಳ್ತಾ ಇರೋದು, ಒಂದು ನ್ಯಾಷನಲ್ ಲೀಡರ್ ಆಗಿದ್ದಾಗ ತಮ್ಮ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ. ನೀವೇ ಪದೇ ಹೋಗಿ ಕೋರ್ಟಲ್ಲಿ ನಿಂತಾ ಇದ್ರೆ ಇಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಎಲ್ಲಿಂದ ಬರಬೇಕು ಧೈರ್ಯ, ತಾಕತ್ತು? ಅಯ್ಯೋ ನಮ್ಮ ಲೀಡ್ರೇ ಹೇಳ್ತಾರೆ, ಏನಾದರೂ ಕೋರ್ಟ್ಗೆ ಹೋಗ್ತಾರೆ, ಮತ್ತಲ್ಲಿ ಹೋಗಿ ಸಾರಿ ಕೇಳ್ಕೊಂಬರ್ತಾರೆ. ಇವಾಗ ನೋಡಿರಿ, ಕೋರ್ಟ್ ಏನೋ ಇನ್ನೊಂದು ಸಲ ಆ ಥರದ್ದು ಮುಂದುವರಿಸಿದರೆ ಸುಮೋಟೋ ಕೇಸ್ ಹಾಕಿ ನಾವೇ ಕೇಸ್ ಫೈಲ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬೇಕಾ? ಅಂದರೆ ನಾನು ಹೇಳೋದು, ಸಂಬಂಧವೇ ಇಲ್ದಿರೋ ವಿಷಯಗಳನ್ನು ಯಾಕೆ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಬೇಕು? ಯಾಕೆ ಅಂದರೆ, ಒಂದು ವರ್ಗ ಸಾವರ್ಕರನ್ನು ವಿರೋಧಿಸುತ್ತೆ. ಆ ವಿರೋಧಿಸುವ ವರ್ಗ ನನ್ನ ಜೊತೆಲಿ ಇರಬೇಕು ಅಂತಂದರೆ ನಾನು ಸಹಿತ ಅವ್ರ ವಿರುದ್ಧನೇ ಮಾತಾಡಬೇಕು. ಒಂದ್ಸಲಿ ಹಿಸ್ಟ್ರಿ ಹೋಗ್ಬೋದಲ್ಲ. ನಮ್ಮ ಅಜ್ಜಿ ಏನು ಮಾಡಿದ್ರು, ಮಹಾತ್ಮ ಗಾಂಧೀಜಿಯವರ ಸಾವರ್ಕರನ್ನು ಹೇಗೆ ನೋಡ್ತಾ ಇದ್ರು, ಏನೇನು ಮಾಡಿದ್ದಾರೆ ಸಾವರ್ಕರ್ ದೇಶಕ್ಕೋಸ್ಕರ, ಯಾಕೆ ಅವ್ರ ಮೇಲೆ ದ್ವೇಷ ನನಗೆ? ಅಟ್ಲೀಸ್ಟ್ ನಾನು ಹೇಳೋದು, ಯಾರ ಬಗ್ಗೆ ಆದರೂ ಮಾತನಾಡದೆ ಸುಮ್ಮನಿರುವುದು ಬೆಟರ್. ಅಟ್ಲೀಸ್ಟ್ ಹಿಂಗೆ ಸುಮ್ಮನೆ ಏನೇನೋ ಹೇಳ್ಕೊಂಡು ಓಡಾಡಿ ಸಾರಿ ಕೇಳೋ ಪರಿಸ್ಥಿತಿ ತಂದ್ಕೊಳ್ಳೋ ಬದಲು ಸುಮ್ಮನೆ ಸೈಲೆಂಟಾಗಿದ್ದು ಬಿಡ್ಬೋದಲ್ಲ, ನ್ಯೂಟ್ರಲ್, ನನಗಿದು ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅಂತ.
ಯಾರೋ ಜೋಶಲ್ಲಿ ಏನೋ ಹೇಳಿದ್ರು ಅಂದ್ರೆ ಓಕೆ ಫೈನ್ ಹೇಳ್ಬಿಡ್ತೀನಿ ನಾನು ಅದನ್ನು. ಇದು ಆಲೂಗಡ್ಡೆ ಹಾಕೋದು, ಚಿನ್ನ ತೆಗೆಯೋದು ಅವೆಲ್ಲ ಬಿಡಿ, ಅದೆಲ್ಲ ಆ ಕಡೆ, ಅದೆಲ್ಲ ಅದೊಂದು ಫನ್ನಿ ಎಲಿಮೆಂಟ್ಸಲ್ಲಿ ಹೋಗ್ಬಿಡುತ್ತೆ, ಅದು ಬೇರೆ ವಿಷಯ. ಬಟ್ ನಾನು ಹೇಳ್ತಾ ಇರೋದು ಈ ತರಹದ ವಿಚಾರಗಳನ್ನು ಏಕಾಏಕಿ ತೊಗೊಂಬಂದು ಹಿಂಗೆ ಹೇಳಿದ್ರೆ, ನಾನು ಹೇಳೋದು ಸುಪ್ರೀಂ ಕೋರ್ಟ್ ಕೇಸನ್ನು ತೊಗೊಂಡು ಹೋದ ಮೇಲೆ ಅದನ್ನು ಕೂಲಂಕುಷವಾಗಿ ಚರ್ಚಿಸಿ, ಈಗ ನಾನು ಹೇಳ್ತದೆ ಈಗ ಏಕಾಏಕಿ RSSನವರೇ ಮಹಾತ್ಮ ಗಾಂಧಿಯನ್ನು ಕೊಂದರು ಅಂದ ತಕ್ಷಣ ಯಾರು RSSನವ್ರು ಸುಮ್ಮನೆ ಇರ್ತಾರಾ? ಯಾಕೆ ಸುಮ್ಮನೆ ಇರ್ತಾರೆ? ಸಾಕ್ಷಿ ಕೊಡು ಅಂತಾರೆ, ಸಾಕ್ಷಿ ಕೊಡು ಅಂತಾರೆ. ಚೌಕಿದಾರ್ ಚೋರ್ ಹೇ, ಹೆಂಗೆ ಹೇಳಿದೆ? ಯಾವ ಆಧಾರದ ಮೇಲೆ? ಯಾವ ಪ್ರೂಫ್ ಇದೆ ನಿಮ್ಮ ಹತ್ರ? ಅಂದರೆ ಈ ಮಿಸ್ಟೇಕ್ಗಳು ಒಂದ್ಸಲಿ ಚಂದ, ಎರಡು ಸಲ ಚಂದ, ಆಮೇಲೆ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಸೀರಿಯಸ್ ಆಗಿ ತಗೊಳ್ಳದೆ ಬಿಟ್ಬಿಡ್ತಾರೆ. ಇಲ್ಲ ಈ ಸ್ಟೇಟ್ಮೆಂಟ್ ಮತ್ತೆ ಇದಕ್ಕೆ 3 ತಿಂಗಳಲ್ಲಿ ಮತ್ತೆ ಸಾರಿ ಕೇಳೋದಿರುತ್ತೆ ಅಂತ. ಇವತ್ತೇನೇ ಸೀರಿಯಸ್ ಆಗಿ ಸತ್ಯನೇ ಹೇಳಿದ್ರು ಆಮೇಲೆ ಜನ ಅನ್ಕೊಳ್ಳೋಕೆ ಶುರು ಇದು 3 ತಿಂಗಳಿಗೆ ಮತ್ತೆ ಸಾರಿ ಕೇಳೋಕ್ಕೆ ಸೀನಿರುತ್ತೆ ಇದು ಸುಪ್ರೀಂ ಕೋರ್ಟಲ್ಲಿ ಅಂತ. ದಯವಿಟ್ಟು ಮಾಡಿ ಪಾಲಿಟಿಕ್ಸು, ಆದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಹಿರಿಯ ನೇತಾರರನ್ನು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ಎನಿ ಪೊಲಿಟಿಷಿಯನ್ಸ್ ಒಳ್ಳೆಯದು. ಅದು ಅವರ ಭವಿಷ್ಯಕ್ಕೂ ದೇಶದ ಭವಿಷ್ಯಕ್ಕೂ ಹಾಗೂ ಇತಿಹಾಸವನ್ನು ತಿರುಚುವ ಪ್ರಯತ್ನವನ್ನು ಕೆಲವರು ಏನು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಲಾಭ ಸಿಕ್ಕಬಾರ್ದು. ಅವ್ರಿಗೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ ಅಂತಂದರೆ ಇದು ಇವಾಗ ಇದೇ ಕರೆಕ್ಟು, ಇದೇ ಸತ್ಯ ಅಂತ ಮುಂದಿನ ಜನ್ರೇಷನ್ ನಂಬುತ್ತೆ ಅಂತ ಅಂದ್ಕೊಂಡವ್ರಿಗೆ ಇದೊಂದು ಸಣ್ಣ ಪೆಟ್ಟು ಅನ್ನೋದು ನೆನಪಿರಲಿ. ಸುಮ್ಮನೆ ಏನು ಹೇಳಕ್ಕೆ ಬರಲ್ಲ. ಯಾಕಂದರೆ ಈ ನೆಲದಲ್ಲಿ ಕಾನೂನಿದೆ, ಸಂವಿಧಾನ ಇದೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.